ಸೂಪರ್ 3 ಯಲ್ಲಿ ಒಂದು ವಾರದ ಹಿಟ್ ಇಂಪ್ಯಾಕ್ಟ್. ಎಸ್ ವೀಕ್ಷಕರೇ, ಸೂಪರ್ 3 ಶುರುವಾಗಿದ್ದು ಜುಲೈ 8ಕ್ಕೆ. ಒಂದೊಂದು ಸ್ಟೋರಿಯೋ ಹಿಟ್ಟು. ಸೋಮವಾರದಿಂದ ಶನಿವಾರದವರೆಗೆ ಬರೀ ವರದಿ ಮಾಡಿ ಬಿಟ್ಟಿಲ್ಲ, ಅದರ ಫಾಲೋ ಅಪ್ ಮಾಡಿ ಇಂಪ್ಯಾಕ್ಟ್ ಕೂಡ ಮಾಡಿಸಿದ್ದೇವೆ. ಸೂಪರ್ 3 ಯಲ್ಲಿ ಮೊದಲು ವರದಿ ಮಾಡಿದ್ದು ಮಡಿಕೇರಿಯ ರತ್ನಮ್ಮ ಎಂಬುವರು ಮನೆಯಿಲ್ಲದೆ ಕಣ್ಣೀರು ಹಾಕ್ತಿದ್ರು. ಸರ್, ನನಗೆ ಮನೆ ಸಿಕ್ಕಬೇಕಾಗಿತ್ತು ಸರ್, ನನಗೆ ಸಹಿತ ಬೇರೆ ಸಿಕ್ಕಿದೆ ಸರ್. ಸೂಪರ್ 3 ಇಂಪ್ಯಾಕ್ಟ್ ನಂಬರ್ 1. 30 ದಿನದಲ್ಲಿ ರತ್ನಮ್ಮಗೆ ಮನೆ ಭರವಸೆ. ಮಡಿಕೇರಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 275ರ ಕೆಳಭಾಗದಲ್ಲಿ ವಾಸ ಮಾಡ್ತಿದ್ರು. 2018ರಲ್ಲಿ ನೆರೆ ಕಾರಣಕ್ಕೆ ಮನೆ ಖಾಲಿ ಮಾಡಿಸಿ ಬಾಡಿಗೆ ಮನೆಗೆ ತೆರಳುವಂತೆ ಅಧಿಕಾರಿಗಳು ತಿಳಿಸಿದ್ರು. ಆದರೆ 2 ವರ್ಷದಿಂದ ವಾಸವಿದ್ದ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿ ಮನೆ ಬಾಡಿಗೆ ಕಟ್ಟಲಾಗದೆ ಮರಳಿ ಹಳೆ ಮನೆಗೆ ಬಂದು ವಾಸವಿದ್ರು. 2 ವರ್ಷದಿಂದ ರತ್ನಮ್ಮ ಕಚೇರಿಗೆ ಅಲೆದು ಸುಸ್ತಾಗಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಗರಂ ಆಗಿಯೇ ಸುದ್ದಿ ಪ್ರಸಾರ ಮಾಡಿತ್ತು. ತಾಯಿಗೆ ಮನೆ ಯಾಕೆ ಸಿಗ್ತಾ ಇಲ್ಲ? ಮನೆ ಬಿದ್ದರೆ 5 ಲಕ್ಷ, 1.5 ಲಕ್ಷ, 50,000 ಎಲ್ಲಿ ಹೋಯ್ತು? ಆ ತಾಯಿ ಯಾಕೆ ಅಳ್ತಾ ಇದ್ದಾರೆ ಇನ್ನೂ ಕೂಡ? ಮಡಿಕೇರಿಯಿಂದ ಅವ್ರು ಗೆದ್ರಂತೆ, ಇವ್ರು ಗೆದ್ರಂತೆ, ಒಮ್ಮೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ದಂತೆ, ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ತಂತೆ. ಈ ತಾಯಿಯನ್ನು ಯಾಕೆ ಕ್ಲೀನ್ ಸ್ವೀಪ್ ಮಾಡಿದ್ರಿ ನೀವು? 1 ತಿಂಗಳೊಳಗೆ ಮನೆ ಕೊಡೋದಾಗಿ ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಭರವಸೆ ನೀಡಿದ್ರು. ಯಾವ ಮನೆ ಸಿಗ್ಬೋದು ಸರ್? ಅಟ್ಲೀಸ್ಟ್ ನಾನು ಕೇಳ್ತಿರೋದು. ಸೊ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಮ್ಗೆ ವಿದಿನ್ 1 ಮಂತ್ ಇದು ಪ್ರೊಸೆಸ್ ಆಗ್ಬೇಕು ಅಂತ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಹತ್ತಿರ ಈಗ ಮನೆ ಸಿಗತ್ತಾ? ಹೌದು, 1 ತಿಂಗಳಲ್ಲಿ ಕೊಡಿಸ್ತೀರಿ? ಎಸ್. ನೀವು ಹೇಳಿದ ಮಾತು ಕೇಳಿ ಖುಷಿ ಆಯ್ತು. 1 ತಿಂಗಳಲ್ಲಿ ಅಟ್ಲೀಸ್ಟ್ ಇವರಿಗೆ ಮನೆ ಸಿಗತ್ತೆ ಈಗ? ಎಸ್, ಸಿಗುತ್ತದೆ ಪಕ್ಕ. ಎಸ್. ಯಾರು ಬಿಟ್ರು ನಾವು ಮಾತ್ರ ಬಿಡಲ್ಲ. 1 ತಿಂಗಳಲ್ಲಿ 1 ವಾರ ಮುಗಿದಿದೆ. ಇನ್ನು 3 ವಾರ ನಿರಂತರ ಫಾಲೋ ಅಪ್ ಮಾಡಿ ರತ್ನಮ್ಮಗೆ ಮನೆ ಕೊಡಿಸುವವರೆಗೂ ಬಿಡಲ್ಲ. ಸೂಪರ್ 3 ಇಂಪ್ಯಾಕ್ಟ್ ನಂಬರ್ 2. ರೇಷನ್ ಪೆನ್ಷನ್ ಬರದೆ ವೃದ್ಧೆ ಪರದಾಟ. ಸೂಪರ್ 3 ಎಂಟ್ರಿ ಬೆನ್ನಲ್ಲೇ ಫುಲ್ ಚೇಂಜ್. ಚಿಕ್ಕಬಳ್ಳಾಪುರದ ಚಿಂತಾಮಣಿಯ 70 ವರ್ಷದ ಜೈಬುನ್ನಿಸಾಗೆ 3-4 ತಿಂಗಳಿಂದ ರೇಷನ್ ಪೆನ್ಷನ್ ದುಡ್ಡು ಬರದೆ ಪರದಾಡ್ತಿದ್ರು. ವಿಷಯ ತಿಳಿಯುತ್ತಿದ್ದ ಸೂಪರ್ 3 ಎಂಟ್ರಿ ಕೊಡ್ತು. ನೋಡಿ, ಎಲ್ಲವೂ ಬದಲು. ಅಜ್ಜಿ ಕೈ ತುಂಬಾ ದುಡ್ಡು, 1 ಕ್ವಿಂಟಲ್ ರೇಷನ್. 15 ದಿನದಲ್ಲಿ ರೇಷನ್ ಕಾರ್ಡ್ ವಿತರಣೆ. ಸೂಪರ್ 3 ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ತಹಶೀಲ್ದಾರ್ ಸುದರ್ಶನ್, ಫುಡ್ ಆಫೀಸರ್ ಸುನಿತಾ ರಾಣಿ ಓಡೋಡಿ ಬಂದ್ರು. ತಕ್ಷಣ ಅಜ್ಜಿಗೆ 1 ಕ್ವಿಂಟಲ್ ಅಕ್ಕಿ ವ್ಯವಸ್ಥೆ ಮಾಡಲಾಯಿತು. ಬಳಿಕ ಪೆನ್ಷನ್, ರೇಷನ್ ಕಾರ್ಡ್ ಲಿಂಕ್ ಮಾಡಲು ಸ್ಥಳದಲ್ಲೇ ದಮ್ ಒತ್ತಿಸಿಕೊಂಡ್ರು. ಇನ್ನು ಪೆನ್ಷನ್ ದುಡ್ಡು ಜೈಬುನ್ನಿಸಾ ಹೆಸರಿನಲ್ಲಿದ್ದ ಮತ್ತೊಂದು ಖಾತೆಗೆ ಹಣ ಜಮೆ ಆಗ್ತಿತ್ತು. ಅದರ ಬಗ್ಗೆಯೂ ತಹಶೀಲ್ದಾರ್ ಮನವರಿಕೆ ಮಾಡಿದ್ರು. ಬಳಿಕ ಜೈಬುನ್ನಿಸಾಗೆ 11,000 ರೂಪಾಯಿ ಧನ ಸಹಾಯ ಮಾಡಿದ್ರು. ಸೂಪರ್ 3 ಇಂಪ್ಯಾಕ್ಟ್ ನಂಬರ್ 3. ಬಂತು ಗ್ರಾಮಕ್ಕೆ ಬಸ್ ಬಂತು. ಬಸ್ ಇಲ್ಲದೆ ಕಣ್ಣೀರಾಗ್ತಿದ್ದ ಮಕ್ಕಳು ಖುಷ್. ಯಾದಗಿರಿಯ ಠೋಕಾಪುರ ಗ್ರಾಮದಲ್ಲಿ ಇರೋದು ಒಂದೇ ಬಸ್. ನಮ್ಮನ್ನ ಬಸ್ಗೆ ಹತ್ತಿಸಿಕೊಳ್ಳಲ್ಲ ಅಂತ ಗೋಳುವಂತ ಕಣ್ಣೀರಾಗ್ತಿದ್ರು. ಈ ಬಗ್ಗೆ ಸೂಪರ್ 3 ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಎಲ್ಲಿ ನಡ್ಕೊಂಡು ಬಂದಿರಿ ನೀವು? ಸ್ಟಾಪ್ ಮಾಡಂದ್ರೆ ಮಾಡ್ಲಿಲ್ಲ. ಮಂಜುನಾಥ್ DDPI ಇದಕ್ಕೆ ಏನ್ ಮಾಡ್ತೀರಿ? ಆ ಮಕ್ಕಳಿಗೆ ಶಾಲೆಗೆ ಸುನಿಲ್ ಕುಮಾರ್ KKRTC DC, ಗರಿಮಾ ಪನ್ವಾರ್ CO. ಇದು ಜಿಲ್ಲಾಧಿಕಾರಿಗಳ ಬಳಿಯೆಲ್ಲ ಹೋಗುವಂಥ ಅಗತ್ಯ ಇಲ್ಲ. ಮಕ್ಕಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ತಿರೋದಷ್ಟೇ. NRD ಪಾಟೀಲ್ ತುನ್ನೂರ್ ಶಾಸಕರು ಈ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿಕೊಡೋಕ್ಕಾಗೋದಿಲ್ವಾಗಿದ್ರೆ? ವರದಿ ಪ್ರಸಾರ ಆಗಿ 24 ಗಂಟೆ ಆಗಿರಲಿಲ್ಲ. ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ಗೆ KKRTC DC ಸುನೀಲ್ ಬಸ್ ಬಿಡ್ತೀವಿ ಅಂತ ಫೋನ್ ಮಾಡಿ ತಿಳಿಸಿದ್ರು.
ನನ್ನ ಗಮನಕ್ಕೆ ತಂದಿದ್ದಾರೆ. ಈಗ ಆಲ್ರೆಡಿ ಬೆಳಿಗ್ಗೆ 2 ಟ್ರಿಪ್ ಇದೆ, ಸಾಯಂಕಾಲ ಒಂದು ಟ್ರಿಪ್ ಅಡಿಷನಲ್ ಬೇಕಂತ ಕೇಳಿದ್ದಾರೆ ಸರ್ ಅವರು. ಅದು ನಿನ್ನೆನೆ ನಾವು ಅವ್ರ ಫಾರ್ಮ್ ಫಾರ್ ಇಶ್ಯೂ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಓಕೆ, ಇವತ್ತಿಂದ ಆಗಿದ್ರೆ ಎಕ್ಸ್ಟ್ರಾ ಟ್ರಿಪ್ ಯಾವಾಗ, ಸಂಜೆನಾ ಬೆಳಿಗ್ಗೆನಾ? ಸರ್ ಅವ್ರು ಎಕ್ಸ್ಟ್ರಾ ಟ್ರಿಪ್ ಕೇಳಿರೋದು ಸಾಯಂಕಾಲ ಅವರು 6 ಗಂಟೆಗೆ ಕೇಳ್ತಾ ಇದ್ರು. ಮತ್ತೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ 5:15 ನಾನು ಅವ್ರಿಗೆ ಟ್ರಿಪ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಸೊ ನಿನ್ನೆಯಿಂದಲೇ ವ್ಯವಸ್ಥೆ ಮಾಡಿದ್ರಿ, ನಮ್ಮಲ್ಲಿ ಒಂದು ಕಮ್ಮಿಂಗ್ ಅಪ್ ಬಂದ ನಂತರ? ಸರಿ ಸರ್, ಹೌದು ಸರ್. ಸೊ ಇವತ್ತಿಂದ ಏನು ತೊಂದರೆ ಆಗಲ್ಲ? ಏನ್ ತೊಂದರೆ ಆಗಲ್ಲ ಸರ್. ಹಂಗೇನಾದ್ರೂ ಇದ್ರೆ ನಾನು ಪರ್ಸನಲಿ ಫಾಲೋ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೋಕಾಪುರಕ್ಕೆ ಬಂತು ನೋಡಿ ಬಸ್. ಶಾಲಾ ಮಕ್ಕಳು ಫುಲ್ ಖುಷಿಯಾಗಿದ್ರು. ಬಸ್ಗೆ ಪೂಜೆ ಮಾಡಿ ಸಿಹಿ ತಿಂದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಜೈಕಾರ ಹಾಕಿದ್ರು. ರಿಪಬ್ಲಿಕ್ ಕನ್ನಡ ಚಾನೆಲ್ ಅವರಿಗೆ ಈ ವಾರದಲ್ಲಿ ಸೂಪರ್ 3ಯಲ್ಲಿ ಸೂಪರ್ ಇಂಪ್ಯಾಕ್ಟ್ ಗಳಾಗಿವೆ. ಕೆಲವೊಂದು ಸ್ಟೋರಿ ಫುಲ್ ಇಂಪ್ಯಾಕ್ಟ್ ಆದರೆ ಇನ್ನು ಕೆಲವು ಸ್ಟೋರಿಗಳು ಹಾಫ್ ಇಂಪ್ಯಾಕ್ಟ್ ಆಗಿವೆ. ಸ್ಟೋರಿಗಳ ಫಾಲೋ ಅಪ್ ಇರುತ್ತೆ ಸೂಪರ್ 3ಯಲ್ಲಿ. ಸೂಪರ್ 3ಯಲ್ಲಿ ಆಫ್ ಇಂಪ್ಯಾಕ್ಟ್. ವರದಿ ಆಗ್ತಾ ಇದ್ದಂತೆ ಆಫೀಸರ್ಸ್ ದೌಡು. ಎಸ್, ಸೂಪರ್ 3ಯಲ್ಲಿ ಸುದ್ದಿ ಮಾಡಿದ್ರೆ ಅದರ ಪಿನ್ ಟು ಪಿನ್ ಡೀಟೇಲ್ ಕೂಡ ನಿಮಗೆ ತಿಳಿಸ್ತೀವಿ. ಈವರೆಗೂ ಫುಲ್ ಇಂಪ್ಯಾಕ್ಟ್ ನೋಡಿದ್ರಿ, ಇದೀಗ ಆಫ್ ಇಂಪ್ಯಾಕ್ಟ್ ತೋರಿಸ್ತೀವಿ. ವರದಿ ಮಾಡಿದ್ಮೇಲೆ ಯಾವೆಲ್ಲ ಅಧಿಕಾರಿಗಳು ಏನ್ ಮಾಡಿದ್ರು, ಯಾವ ಊರಲ್ಲಿ ಏನಾಯ್ತು ತೋರಿಸ್ತೀವಿ ನೋಡಿ. ಇಡೀ ಊರಿಗೆ ಊರೇ ಜ್ವರ, ಕೈಕಾಲು ಊತ. ವರದಿ ಆಗ್ತಾ ಇದ್ದಂತೆ ಮಾಜಿ ಸಚಿವ ದೌಡು. ಚಿಕ್ಕಮಗಳೂರಿನ ದೇವಗೊಂಡನಹಳ್ಳಿಯಲ್ಲಿ ಇಡೀ ಊರೇ ರೋಗಗ್ರಸ್ತವಾಗಿದೆ. ಒಬ್ರಲ್ಲ ಇಬ್ರಲ್ಲ, 350ಕ್ಕೂ ಹೆಚ್ಚು ಕುಟುಂಬ 2 ತಿಂಗಳಿಂದ ಜ್ವರ, ಮೈಕೈ ನೋವು, ಮಂಡಿ ನೋವು, ಮೈ ಕಡಿತದಿಂದ ಬೆಚ್ಚಿ ಬಿದ್ದಿದ್ದಾರೆ. ಯಾರಿಗೂ ತಿಳಿಸಿಲ್ಲ ಸರ್, ಅಂದ್ರೆ ನಂಗೆ ಒಬ್ಬ ಬಂದಿಲ್ಲ, ಇಡೀ ಊರಿಗೆ ಬಂದಿದೆ. ಊರಲ್ಲಿ 3/4% ಜನಕ್ಕೆ ಬಂದಿದೆ. ಮೆಡಿಸಿನ್ ತಗೋತಾ ಬಾಡಿ ಎಲ್ಲ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಮೆಡಿಸಿನ್ ಜಾಸ್ತಿ ಆಗ್ತದೆ, ಮೈಯೆಲ್ಲ ನೆವೆ ಕಟ್ತಾ ಬರುತ್ತೆ. ಮೆಡಿಸಿನ್ ಬಿಟ್ಟರೆ ಉರಿ ಸ್ಟಾರ್ಟ್ ಆಗ್ತಾ ಇದೆ ಮೈಯೆಲ್ಲ. ಸೂಪರ್ 3 ಎಂಟ್ರಿ ಬೆನ್ನಲ್ಲೇ ಸಿಟಿ ರವಿ ದೌಡು. MLC ಬರ್ತಾ ಇದ್ದಂತೆ ಆರೋಗ್ಯ ಸಿಬ್ಬಂದಿ ಅಲರ್ಟ್. ಇನ್ನು ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ದೇವಗೊಂಡನಹಳ್ಳಿ ವರದಿ ಮಾಡಲು ಎಂಟ್ರಿ ಕೊಟ್ಟಿದೆ. ಮಾಜಿ ಸಚಿವ ಸಿಟಿ ರವಿ ಎದ್ನೋ ಬಿದ್ದೋ ಅಂತ ಓಡೋಡಿ ಬಂದ್ರು. ಮಾಜಿ ಸಚಿವರ ಬಳಿ ತಮ್ಮ ನೋವು ತೋಡಿಕೊಂಡ್ರು. ಇನ್ನು ಮಾಜಿ ಸಚಿವ ಸಿಟಿ ರವಿ ಎಂಟ್ರಿ ಆಗ್ತಾ ಇದ್ದಂತೆ ಆರೋಗ್ಯ ಸಿಬ್ಬಂದಿ ಕೂಡ ಎದ್ನೋ ಬಿದ್ದೋ ಅಂತ ಓಡೋಡಿ ಬಂದ್ರು. ಆಶಾ ಕಾರ್ಯಕರ್ತೆಯೊಬ್ಬರಿಗೆ ಸಿಟಿ ರವಿ ತರಾಟೆ ತೆಗೆದುಕೊಂಡ್ರು. ಎಷ್ಟು ದಿನ ಏನ್ ಮಾಡ್ತಾ ಇದ್ದೀರಮ್ಮ ಅಂತ ಗರಂ ಆಗಿದ್ರು. ಈಗ ನೋಡಿ, ಇವ್ರು ಹೇಳಿದ ಪ್ರಕಾರ 1,000ಕ್ಕೂ ಹೆಚ್ಚು ಜನ, ಪ್ರತಿ ಮನೆಯಲ್ಲೂ 1, 2, 3 ಜನ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇದರಲ್ಲಿ ಸಫರ್ ಆಗಿದ್ದಾರೆ. ಇನ್ನು ಆರೋಗ್ಯ ಸಿಬ್ಬಂದಿ ಸಂಗ್ರಹಿಸಿದ್ದ ಲಾರ್ವಾ ಸ್ಯಾಂಪಲ್ ಅನ್ನ ಸಿಟಿ ರವಿಗೆ ತೋರಿಸಿ ಲ್ಯಾಬ್ ಕಳಿಸ್ತೀವಿ ಅಂತ ತಿಳಿಸಿದ್ರು. ಪಾಳು ಬಿದ್ದ 5 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡಗಳು. ವರದಿ ಮಾಡ್ತಾ ಇದ್ದಂತೆ ಓಡೋಡಿ ಬಂದ ಆಫೀಸರ್ಸ್. ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಬೀದರ್ನಲ್ಲಿ ಬರೋಬ್ಬರಿ 5 ಕೋಟಿ ರೂಪಾಯಿ ಖರ್ಚು ಮಾಡಿ 2 ವಸತಿ ನಿಲಯ, 3 ಸಣ್ಣ ಕೈಗಾರಿಕೆ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಕಟ್ಟಡ ನಿರ್ಮಾಣಗೊಂಡು 2 ವರ್ಷಗಳೇ ಕಳೆದರೂ ಕಟ್ಟಡಗಳನ್ನ KIADB ಇಲಾಖೆಯವರು ಹಸ್ತಾಂತರ ಮಾಡಿಕೊಂಡಿಲ್ಲ. 5 ಕಟ್ಟಡಗಳು ಕುಡುಕರ ಅಡ್ಡೆ ಹಾಗೂ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗಿತ್ತು. ಇನ್ನು ಸುದ್ದಿ ಪ್ರಸಾರವಾಗಿ ಕೇವಲ 5 ಗಂಟೆ ಕಳೆದಿದ್ದಷ್ಟೇ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಖಂಡ್ರೆ ಓಡೋಡಿ ಬಂದ್ರು. ಅದು ಕಲಬುರಗಿಯಿಂದ ಬೀದರ್ಗೆ ತಮ್ಮ ಟೀಮ್ ಜೊತೆ ಬಂದು ಪರಿಶೀಲನೆ ನಡೆಸಿದ್ರು.
ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಖಂಡ್ರೆ ಮಾತಾಡಿ ಆದಷ್ಟು ಬೇಗ ಪ್ರಕ್ರಿಯೆ ಮುಗಿಸ್ತೀವಿ ಅಂದ್ರು. ನಿಮ್ಮದು ನ್ಯೂಸ್ ಪ್ರಸಾರ ಆದ ತಕ್ಷಣ ನಾನು ನಮ್ಮ ಚೀಫ್ ಇಂಜಿನಿಯರ್ ಅವರಿಗೆ ಮಾತಾಡಿದ್ದೇನೆ, ಕೇಂದ್ರ ಕಚೇರಿ ಬೆಂಗಳೂರು KDBಗೆ. ಅವರು ಆದಷ್ಟು ಬೇಗ ಅನುದಾನ ಕೊಡಿದ್ದೀನಿ, ಗೋ ಹೆಡ್ ಅಂತ ಹೇಳಿದ್ದಾರೆ. ನಾವು ನಾಳೆ ನಾಡ್ದು ನಾವು ಹೋಗಿ ಇವ್ರು ಹೋಗಿ ಎಸ್ಟಿಮೇಟ್ ಎಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡು ಕಾಮಗಾರಿ ಪ್ರಾರಂಭ ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಮೂಲಭೂತ ಸೌಕರ್ಯ ಏನದ ಬೋರೆಲು, ಎಲೆಕ್ಟ್ರಿಸಿಟಿ, ನಮ್ಮ KB ಕನೆಕ್ಷನ್ ಎಲ್ಲಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಇಟ್ಟಿದ್ದೆವು. ಅದು ಪರ್ಸ್ಯೂ ಮಾಡಿ ಆದಷ್ಟು ಬೇಗ ನಾವು ಇದು ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕಂತ ಪೊಸಿಷನ್ದಲ್ಲಿ. ಡೇಂಜರ್ ರಸ್ತೆಗೆ ಮುಕ್ತಿ ಕೊಟ್ಟ ಸೂಪರ್ 3. ವಾಹನ ಸವಾರರಿಗೆ ಪರ್ಯಾಯ ರಸ್ತೆ. ತುಮಕೂರು ಗುಬ್ಬಿ ಗೇಟ್ ಟು ಶಿರಾ ಗೇಟ್ ರಿಂಗ್ ರಸ್ತೆ ಕಾಮಗಾರಿ ನಡೆಯುತ್ತಿತ್ತು. ರಸ್ತೆ ಇಲ್ಲದೆ ವಾಹನ ಸವಾರರು ಮೊಣಕಾಲುದ್ದ ನೀರಲ್ಲಿ ರಸ್ತೆ ದಾಟ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಲ್ಲಿ ಗರಂ ಆಗಿಯೇ ಸುದ್ದಿ ಪ್ರಸಾರ ಮಾಡಿದ್ವಿ. ಯಾವ ಇಂಜಿನಿಯರು ತಲೆ ಕೆಟ್ಟವ ಈ ಥರ ಹೋಗ್ಬೇಕೇನ್ರಿ? ಫ್ಲೈಓವರ್ ಮಾಡ್ತಾನೆ ಅಂತಂದರೆ ಏನು ತಿಂತೀರಿ ನೀವು? ಕಳೆದ 4 ವರ್ಷದಿಂದ ಇದೇ ರೀತಿ ಸಾಯ್ತಾ ಇದ್ದಾರೆ. ಎಲ್ಲೋದ್ರು MLA ಅಲ್ಲಿದ್ದವರು ಕಾಣಲ್ವಾ? MLA ಮಲಗಿಸಿ ಅದ್ರ ಮೇಲೆ ಓಡಾಡಿಸಿ ಅವನ್ನ. ಸುದ್ದಿ ಪ್ರಸಾರ ಮಾಡಿದ 48 ಗಂಟೆಯಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ರು. JCB ಮೂಲಕ ತಾತ್ಕಾಲಿಕವಾಗಿ ರಸ್ತೆ ಬಂದ್ ಮಾಡಲಾಯಿತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ತುಮಕೂರಿನ ಗುಬ್ಬಿ ಗೇಟ್ ಹಾಗೂ ಶಿರಾ ನಡುವೆ ಹೋಗ್ತಕ್ಕಂಥ ರಿಂಗ್ ರಸ್ತೆ ಏನಿತ್ತು, ಈ ಒಂದು ರಿಂಗ್ ರಸ್ತೆ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಪ್ರತಿನಿತ್ಯ ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರ ಮಾಡ್ತೋ ಕೂಡಲೇ ಎಚ್ಚೆತ್ತಂಥ ಅಧಿಕಾರಿಗಳು ಈಗ ಆ ಒಂದು ರಸ್ತೆಯನ್ನು ಕ್ಲೋಸ್ ಮಾಡೋದಕ್ಕೆ ಈಗ ಮುಂದಾಗಿರುತ್ತೆ. ಈಗ ದೃಶ್ಯಗಳು ನೋಡ್ತಾ ಇರ್ಬೋದು. ಈಗ ನಾನಿವಾಗ ಇದೇ ಒಂದು JCBಯಲ್ಲಿ ಕೂಡ ಇರುವಂಥದ್ದು. ಈಗಾಗಲೇ JCB ಕೂಡ ಈಗ ಸ್ಥಳಕ್ಕೆ ಕೂಡ ಆಗಮಿಸಿರುವಂಥದ್ದು. ಗುಬ್ಬಿ ಗೇಟ್ನಿಂದ ಶಿರಾ ಮಾರ್ಗವಾಗಿ ಹೋಗ್ತಕ್ಕಂಥ ಈ ಒಂದು ರಸ್ತೆ ಕೂಡ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಅರಸಾಹಸ ಪಡ್ಕೊಂಡು ಈ ಒಂದು ರಸ್ತೆಯಲ್ಲಿ ಹೋಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಕಾಮಗಾರಿ ಮುಗಿಯುವವರೆಗೂ ರಸ್ತೆ ಬಂದ್ ಮಾಡಿ ಪರ್ಯಾಯ ರಸ್ತೆಯಲ್ಲಿ ಸಂಚರಿಸುವಂತೆ ಮಾಡಿದ್ರು. ಇನ್ನು ಮುಂದೆ ಶಿರಾ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹನುಮಂತಪುರ ಮಾರ್ಗವಾಗಿ ತುಮಕೂರು ನಗರಕ್ಕೆ ಎಂಟ್ರಿ ಕೊಡಬಹುದು. ತುಮಕೂರು ನಗರದಿಂದ ಶಿರಾ ಗೇಟ್ ಕಡೆ ಹೋಗುವ ವಾಹನಗಳು ಗುಬ್ಬಿ ಗೇಟ್ ಕಡೆಯಿಂದ ಗಾರ್ಡನ್ ರಸ್ತೆ, DC ಕಚೇರಿ ಬಳಿಯಿಂದ ಹನುಮಂತಪುರದ ಮಾರ್ಗವಾಗಿ ಶಿರಾ ಗೇಟ್ ತಲುಪಬಹುದಾಗಿದೆ. ಇನ್ನೊಂದು ತಿಂಗಳ ಒಳಗೆ ರಿಂಗ್ ರಸ್ತೆ ಸೇತುವೆ ಕಾಮಗಾರಿ ಮುಗಿಸಿ ಓಡಾಟಕ್ಕೆ ಅವಕಾಶ ಮಾಡಿಕೊಡುವುದಾಗಿ ಜಿಲ್ಲಾಡಳಿತ ಭರವಸೆ ಕೊಟ್ಟಿದೆ. ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರ ಆದ್ರೆ ಅದನ್ನ ಅಲ್ಲಿಗೆ ಬಿಡಲ್ಲ. ಸಂಬಂಧಪಟ್ಟವರಿಗೆ ಕ್ಲಾಸ್ ತಗೊಂಡು ಸ್ಪಾಟಿಗೆ ಕಳಿಸ್ತೀವಿ. ಅವರು ಸ್ಪಾಟ್ ವಿಸಿಟ್ ಮಾಡಿ ಸಮಸ್ಯೆಗೆ ಮುಕ್ತಿ ಹಾಡೋ ತನಕ ಬಿಡೋದೇ ಇಲ್ಲ.